ಮಾಘ ಮಾಸದ ತ್ರಯೋದಶಿಯಂದು ಭಗವಾನ್ ಶಂಕರನು ಲೋಕ ಕಲ್ಯಾಣಾರ್ಥವಾಗಿ ಕಾಲಕೂಟ ವಿಷವನ್ನು ಕುಡಿದು ನೀಲಕಂಠನನ್ನು ನೆನೆಸಿದನು. ಈ ಮಹಿಮೆ ದ್ಯೋತಕವಾಗಿ ಆ ದಿನ ಶಿವರಾತ್ರಿಯನ್ನು ಎಲ್ಲ ಸಜ್ಜನರು ಆಚರಿಸಬೇಕು. ಶಿವರಾತ್ರಿಯು ಒಂದು ಪರ್ವಕಾಲವಾಗಿದೆ. ಆ ದಿನ ಪ್ರಾತಃ ಕಾಲ ಸ್ನಾನಾದಿಗಳನ್ನು ಮುಗಿಸಿ ಬಿಲ್ವ ಮೊದಲಾದ ಪವಿತ್ರವಾದ ಪತ್ರೆಗಳಿಂದಲೂ ಹೂವುಗಳಿಂದಲೂ ಶಿವಲಿಂಗವನ್ನು ಶ್ರದ್ಧಾಭಕ್ತಿಗಳಿಂದ ಪೂಜಿಸಬೇಕು. ಅಭಿಷೇಕ ಪ್ರಿಯೋ ರುದ್ರಃ ಎಂಬ ವಾಕ್ಯದಂತೆ ರುದ್ರದೇವನಾದ ಶಿವನಿಗೆ ನಿರಂತರವಾಗಿ ಅಭಿಷೇಕ ಮಾಡಬೇಕು. ರುದ್ರ ಸೂಕ್ತ, ನಮಕ, ಚಮಕ ಹಾಗೂ ಇತರ ವೇದ ಸೂಕ್ತಗಳಿಂದ ಶಿವಾಲಯಗಳ ಆ ಶಿವಪೂಜೆಯನ್ನು ಸಾಂಗವಾಗಿ ನೆರವೇರಿಸಬೇಕು. ಅಂದು ಪ್ರತಿಯೊಬ್ಬರು ಶಿವಾಲಯಕ್ಕೆ ಹೋಗಿ ಶಿವ ದರ್ಶನ ಪಡೆದು ಧನ್ಯರಾಗಬೇಕು. ಅಂದು ಶಿವಲಿಂಗ ದರ್ಶನ ಮಾಡುವುದರಿಂದ ಸಕಲ ಭೋಗ ಭಾಗ್ಯಗಳು ಸಂಪತ್ತು ಲಭಿಸುವುದರಲ್ಲಿ ಸಂದೇಹವಿಲ್ಲ. ಶಿವರಾತ್ರಿಯ ಪರ್ವದಿನದಂದು ಯೋಗ್ಯರಿಗೆ ನೀಡಿದ ದಾನ ಅಕ್ಷಯವಾಗುತ್ತದೆ. ರುದ್ರಾಭಿಷೇಕ ಮಾಡಿಸಿ ಮಾರನೇ ದಿನ ಪಾರಾಯಣ ಮಾಡಿದರೆ ಋಣಬಾಧೆ ರೋಗಬಾಧೆಗಳು ನಿವಾರಣೆಯಾಗಿ ಧನಧಾನ್ಯ ಅಭಿವೃದ್ಧಿಯಾಗುತ್ತದೆ. ಮಹಾಶಿವರಾತ್ರಿಯು ಪುಣ್ಯ ದಿನವೇ ಸರಿ. ಪ್ರತಿ ತಿಂಗಳು ಕೃಷ್ಣ ಪಕ್ಷದ ತ್ರಯೋದಶಿಯ ಮಾಸ ಶಿವರಾತ್ರಿ ಎನ್ನುತ್ತಾರೆ. ಇಂತಹ ಪುಣ್ಯ ಕಾಲದಲ್ಲಿ ನದಿ ಸ್ನಾನ ಮಾಡಿ ಶಿವನ ದರ್ಶನ ಮಾಡಿ. ಶಿವನ ನಾಮಸ್ಮರಣೆ ಹಾಗೂ ಉಪವಾಸ ವ್ರತಗಳಿಂದ ಶಿವನ ಅನುಗ್ರಹ ಪ್ರಾಪ್ತಿಯಾಗುವುದು. ಧನ್ಯವಾದಗಳು.